ಸರ್, ಎಷ್ಟೋ ಜನ ಅಧಿಕಾರಿಗಳು ಅಥವಾ ಸಿಬ್ಬಂದಿಗೆ ಅರಣ್ಯೀಕರಣದ ಪೂರ್ಣ ಜ್ಞಾನ ಇದೆ. ಅವರ ತರಬೇತಿಗಳನ್ನು ನೋಡಿ. ಅಲ್ಲ, ನನ್ನ ಪ್ರಶ್ನೆ ಯಾಕೆಂದರೆ ಕೆಲವೊತ್ತು ಕೂತು ಮಾತನಾಡಿದ್ರೆ ನಮ್ಮ ಹತ್ರ ಇರೋ ಅಲ್ಪ ಸ್ವಲ್ಪ ನಾಲೆಡ್ಜನ್ನೇ ನಾವು ಅವ್ರ ಹತ್ರ ಶೇರ್ ಮಾಡಬೇಕು ಅನ್ಸುತ್ತೆ. ಕೆಲವೊಬ್ಬರ ಬಗ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕೇಳ್ತಿದ್ದೀನಿ. ತರಬೇತಿ ಏನು ತರಬೇತಿ ಆಗುತ್ತೆ ಸರ್? ಆ ತರಬೇತಿ ಮತ್ತು ಎಲ್ಲದರಲ್ಲೂ ಅಪ್ಡೇಟ್ ಆಗ್ತಾ ಇರಬೇಕಾಗತ್ತೆ, ಬಟ್ ಆ ಅಪ್ಡೇಟಿನ ಕೊರತೆ ಕೂಡ ಇದೆ. ಅವರ ತರಬೇತಿ ಪುಸ್ತಕದ ಜ್ಞಾನಕ್ಕಿರುತ್ತೆ. ಹಿಂದೆಲ್ಲ ನಮ್ಮ ಹಿರಿಯ ಅರಣ್ಯಾಧಿಕಾರಿಗಳು ನಿವೃತ್ತರಾದಾಗ ಅಥವಾ ನಿವೃತ್ತಿ ಹಂತಕ್ಕೆ ಬಂದಾಗ ಅನುಭವವನ್ನು ಪುಸ್ತಕ ರೂಪದಲ್ಲಿ ಬರಿತಾಯಿದ್ರು. ನೀವು ಓದ್ತೀರಿ, ಯಲ್ಲಪ್ಪ ರೆಡ್ಡಿಯವರು, ಎ ಸಿ ಲಕ್ಷ್ಮಣ ಅವರು, ಹೀಗೆ ಅನೇಕರು ಪುಸ್ತಕ ಬರೆದಿದ್ದಾರೆ. ಇವತ್ತು ತುಂಬ ಜನ IFSಗಳು ರಿಟೈರ್ಡ್ ಆಗ್ತಾರೆ. ಬೆಂಗಳೂರಿನ ಅರಣ್ಯ ಭವನದಲ್ಲೇ 40ಕ್ಕೂ ಹೆಚ್ಚು ಹಿರಿಯ ಅಧಿಕಾರಿಗಳ ದಂಡಿದೆ. ಎಷ್ಟು ಜನ ಪುಸ್ತಕ ಬರೆದಿಲ್ಲ. ಆಮೇಲೆ ಇನ್ನೊಂದು, ಕಾಡಿಗೆ ಹೋಗೋದಿದೆಯಲ್ಲ, ಕಾಡಿಗೆ ಹೋಗಿ ಅಲ್ಲಿನ ಸಸ್ಯಗಳ ಬಗ್ಗೆ, ಬೆಳೆಯೋ ರೀತಿಗಳ ಬಗ್ಗೆ, ನರ್ಸರಿಗಳ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದು ಮರೆತೋಗಿದೆ. ಯಾಕೆಂದರೆ ಪ್ರತಿಯೊಬ್ಬ ಹೊಸ ಅಧಿಕಾರಿ ಬಂದಾಗಲೂ ಕೂಡ ಅರಣ್ಯೀಕರಣದ ಸ್ವರೂಪ ಚೇಂಜ್ ಮಾಡ್ತಾನೆ. ಒಬ್ಬ ಬರ್ತಾನೆ, ಯಾವುದೇ ಸಸಿ ನೆಡೋದು ಬೇಡ, ತಂತಿ ಬೇಲಿ ಹಾಕ್ಬಿಡೋಣ ಅಂತ ಹೇಳ್ತಾನೆ. ಅಂದರೆ ಪ್ರಾಣಿಗಳು ಯಾವುದು ಅಲ್ಲೂ ಓಡಾಡೋಕ್ಕೆ ಅವಕಾಶ ಇಲ್ಲದ ಹಾಗೆ ಕಾಂಕ್ರೀಟ್ ಬೇಲಿಗಳನ್ನು ಮಾಡ್ಬೋಣ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ ಬ್ಯಾಂಬೂ ಹಾಕ್ಬಿಡೋಣ ಅಂತ ಹೇಳ್ತಾನೆ. ಇನ್ನೊಬ್ಬ ಬೆತ್ತ ಹಾಕೋಣ ಅಂತ ಹೇಳ್ತಾನೆ. ಇಡೀ ಕಳೆದ 30 ವರ್ಷಗಳಿಂದ ನಾನು ಹತ್ತಿರದಿಂದ ನೋಡ್ತಾ ಇರೋ ಹಿನ್ನೆಲೆಯಲ್ಲಿ ಹೇಳ್ತೀನಿ, ಅನೇಕ ಪ್ರಯೋಗಗಳಾಗಿದೆ. ಜನಸಹಭಾಗಿತ್ವದ ಒಂದು ಯಶಸ್ವಿ ಪ್ರಯೋಗ ಕೂಡ ಇವತ್ತು ಯಾರೂ ಕೇಳೋರೇ ಇಲ್ಲ. ಅಂದರೆ ಅದಕ್ಕೊಂದು ಮಾನದಂಡ ಇಲ್ವಾ? ಅಂದರೆ ಯಾವ ಆಧಾರದ ಮೇಲೆ ನಿರ್ಧಾರಗಳನ್ನು ತಗೊಳ್ಬೇಕು, ಅಲ್ಲಿನ ಪರಿಸ್ಥಿತಿ, ವಾತಾವರಣನ ನೋಡಿ ನಿರ್ಧಾರ ತಗೋಬೇಕು, ಹಾಗಿದ್ದೇನಿಲ್ವಾ? ಅಚ್ಚರಿ ಅಂತಂದರೆ, ಹಿಂದೆಲ್ಲ ಹೇಗಿತ್ತು ಅಂದರೆ, ಅರಣ್ಯೀಕರಣ ಮಾಡುವಾಗ ಜಲ ಸಂರಕ್ಷಣೆಗೆ ಆದ್ಯತೆ ಕೊಡಬೇಕು, ಅಲ್ಲಿ ಕೆರೆ ಮಾಡಬೇಕು, ಈ ಥರದ ಕೆಲವು ಪದ್ಧತಿಗಳಿದೆ. ಅಥವಾ ಗಿಡ ನೆಡುವ ವಿಧಾನಗಳು ಹೀಗಿತ್ತು. ಮತ್ತು ಯಾವ ಸ್ಪೀಸೀಸನ್ನು ಎಲ್ಲಿ ಹಾಕಬೇಕು ಅನ್ನೋದು ಸೈಟ್ ಸ್ಪೆಸಿಫಿಕ್ ಪ್ಲ್ಯಾನ್ ಆಗಿ ಬಂದಿರುತ್ತೆ. ಇವರ ರೂಪಿಸುವ ಯೋಜನೆಗಳಲ್ಲಿ ಗುರಿ ಆಧಾರಿತ ನೀತಿಗಳು, ಇಂಥ ವಲಯದಲ್ಲಿ ಇಂತಿಷ್ಟು ಸಸಿ ನೆಡಬೇಕು ಅಂತ ಹೇಳ್ತಾರೆ. ಅವನು ಮಳೆಗಾಲದಲ್ಲಿ ಎಷ್ಟು ನೆಡ್ತಾನೆ, ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಟಾರ್ಗೆಟ್ ರೀಚು. ಉದಾಹರಣೆಗೆ ಯಾವುದೋ ಒಂದು ಶರಾವತಿ ಕಣಿವೆಯ ಕಾಡು ನಾಶ ಆಗಿದೆ ಅಂದರೆ ಅದಕ್ಕೆ ಪರ್ಯಾಯವಾಗಿ ಹಣ ತಗೊಂಡಿರ್ತಾರಲ್ಲ, ಪರ್ಯಾಯವಾಗಿ ಕಾಡು ಬೆಳೆಸಬೇಕು, ಅದನ್ನು ಚಿತ್ರದುರ್ಗದಲ್ಲಿ ಬೆಳೆಸೋಕೆ ಹೋಗ್ತಾರೆ. ಶರಾವತಿ ಕಣಿವೆಯಲ್ಲಿ ಬೆಳೆಯೋ ಸಸ್ಯಗಳು ಯಾವುದು, ಚಿತ್ರದುರ್ಗದಲ್ಲಿ ಬೆಳೆಯೋ ಸಸ್ಯಗಳು ಯಾವುದು ಅಂತ ಗೊತ್ತಿಲ್ಲ. ಇವ್ರು ಮಾಡಿದ ಅನೇಕ ರೀತಿಗಳು. ಒಂದು ತಮಾಷೆ ಪ್ರಸಂಗ ಹೇಳ್ತೀನಿ. ಒಂದು ದೇವಕಾರು ಅಂತ ಉತ್ತರ ಕನ್ನಡದ ಹಳ್ಳಿ ಇದೆ. ಆ ಹಳ್ಳಿ ನನಗೆ ಹೆಚ್ಚು ಕಾಡೋದು. ಯಾಕೆಂದರೆ 1801 ಮಾರ್ಚ್ 6ನೇ ತಾರೀಕು ಫ್ರಾನ್ಸಿಸ್ ಬುಕಾನನ್ ಅಂತ ಹಳ್ಳಿಗೆ ಹೋಗ್ತಾನೆ. ಫ್ರಾನ್ಸಿಸ್ ಬುಕಾನನ್ ಅಂತ ವಿದೇಶಿ ಪ್ರವಾಸಿ. ಅವನು ಆ ಹಳ್ಳಿ ಬರೀತಾನೆ, ಇಲ್ಲಿ 12 ಮನೆ ಇದೆ, 10 ಮನೇಲಿ ಮಾತ್ರ ಜನ ಇದ್ದಾರೆ, ಕಳೆದ ವರ್ಷ 20 ಜನ ಸತ್ತೋಗಿದ್ದಾರೆ, ಇಲ್ಲಿ ಬದುಕು ಕಷ್ಟ, ಯಾವುದೇ ತೋಟ ಮಾಡಿಲ್ಲ, ಭತ್ತ ಬೆಳೀತಾರೆ ಅಂತ ಬರೆದಿರ್ತಾನೆ 1801ರಲ್ಲಿ. ಆಫ್ಟರ್ 200 ಇಯರ್ಸ್ 2001ರಲ್ಲಿ ನಾನೇ ಸರ್ವೆ ಮಾಡಿದ್ದೀನಿ. ಈ ಬುಕಾನನ್ ಹೋದ ಮಾರ್ಗದಲ್ಲಿ 200 ವರ್ಷ ನಂತರ ನಾನು ಎಲ್ಲ ನಂತರ ಆ ಹಳ್ಳಿಗಳಿಗೆ ಹೋಗಿ ಅವನ ವರದಿಯನ್ನು ಆಧರಿಸಿ ಪರಿಶೀಲನೆ ಮಾಡ್ತಾ ಹೋಗ್ತೀನಿ. ನಾನು ಹೋದಾಗಲೂ ಕೂಡ ತೋಟ ಆಗಿರಲಿಲ್ಲ, ಹಳ್ಳಿ ಬದುಕಿತ್ತು, ಇದೆಲ್ಲ ಇತ್ತು. ಪಕ್ಕದಲ್ಲಿ ಕೈಗಾ ಅಣುಸ್ಥಾವರ ಇರುವ ಕಾರಣಕ್ಕಾಗಿ, ಕದ್ರಾ ಅಣೆಕಟ್ಟಾದ ಕಾರಣಕ್ಕಾಗಿ ಅವರಿಗೆ ದಾರಿ ಇರಲಿಲ್ಲ. ಆದರೆ ಅವರನ್ನೆಲ್ಲ ಇವತ್ತು ಪುನರ್ವಸತಿ ಮಾಡಿ ಬೇರೆ ಕಡೆ ಕಳಿಸಿದ್ದಾರೆ. ಆಶ್ಚರ್ಯ ಸಂಗತಿ ಅಂದರೆ, ಅವರೆಲ್ಲ ಬಿಟ್ಟು ಹೋದ ಗದ್ದೆಯ ಬಯಲಲ್ಲಿ ಇವತ್ತು ಅಕೇಶಿಯಾ ನಾಟಿ ಮಾಡಿದ್ದೀವಿ. ಅಲ್ಲಿ ಹುಲಿಗಳಿದೆ, 5 ಹುಲಿಗಳಿರುವ ಮಾಹಿತಿ ಇದೆ. ಅಲ್ಲಿಯ ಜನಗಳ ಪರಿಸ್ಥಿತಿ ಹೇಗಿದೆ ಅಂದರೆ, ದನಕರುವನ್ನು ಹೊಳೆದಾಡಿಸಿ ತಗೊಂಡು ಹೋಗೋಕ್ಕೆ ಅಥವಾ ಮೇವಿಲ್ಲದ ಕಾರಣಕ್ಕಾಗಿ ನೂರಾರು ಸಂಖ್ಯೆಯ ದನಕರುಗಳನ್ನು ಅವರು ಬಿಟ್ಟು ಹೋಗ್ಬಿಡ್ತಾರೆ ಹಳ್ಳಿಯಲ್ಲಿ. ಹುಲಿ ಬಂದದಷ್ಟು ಮುಗಿಸಿದೆ. ಇವತ್ತು ನಮಗಲ್ಲಿ ಗದ್ದೆ ಬಯಲುಗಳಲ್ಲಿ ಓಡಾಡಿದ್ರೆ ದನಕರುಗಳ ಎಲುವು ಸಿಗ್ತದೆ. ಆಯಿತು, ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಜಿಂಕೆಗಳಿದೆ, ಆದರೆ ಹುಲ್ಲು ಬೇಕಲ್ಲ ಜಿಂಕೆಗೆ. ನಾವು ಪಶು ಆಹಾರವನ್ನು KMFನಿಂದ ತಂದು ಜಿಂಕೆಗಳನ್ನು ಸಾಕೋಕ್ಕಾಗಲ್ಲ. ನನ್ನ ಪ್ರಶ್ನೆ ಇರೋದು, ಅನುಭವ ಅನ್ನೋದಿದೆಯಲ್ಲ, 10 ವರ್ಷ ಕೆಲಸ ಮಾಡ್ತೀನಿ, 20 ವರ್ಷ ಕೆಲಸ ಮಾಡ್ತೀನಿ ಒಂದು ಇಲಾಖೆಯಲ್ಲಿ ಅಂತಂದರೆ, ಆ ಅನುಭವದ ಮೂಲಕ ಬೆಳಿಬೇಕು. ಒಂದು ಪ್ರದೇಶದಲ್ಲಿ ಇಂಥ ಹುಲಿ ಇದೆ, ಜಿಂಕೆ ಇದೆ ಅಂತಂದರೆ, ಕಾಟಿ ಇದೆ ಅಂತಂದರೆ ಅವಕ್ಕೆ ಆಹಾರವಾಗಿ ಉಳಿಸುವ ಆ ನೆಲೆಗಳನ್ನು ಉಳಿಸ್ಕೋಬೇಕು. ಸಸಿ ನೆಡುವಾಗ ಇಂಥದ್ದನ್ನು ನೆಡಬೇಕು ಅಂತ ಯೋಚನೆ ಮಾಡಬೇಕು. ಇನ್ನೂ ತಮಾಷೆ ಅಂತಂದರೆ, ಅಲ್ಲಿ ಜನಗಳೂ ಇಲ್ಲ, ಬೇರೆ ಯಾವ ಹಾನಿಯೂ ಆಗದ ಆ ಜಾಗಕ್ಕೆ ತಂತಿ ಬೇಲಿ ಕೂಡ ಇದೆ. ನಾವು ಹೋಗೋದಾದ್ರೆ ದೋಣಿಯಲ್ಲಿ ಹೋಗ್ತೀವಿ, ಅದಕ್ಕೆ ಜಲಾಶಯದ ಮಧ್ಯೆ ಇದೆ, ದ್ವೀಪ ಅದು. ಅಲ್ಲಿ ತಂತಿ ಅಂದರೆ ಆರ್ಡರ್ ಪ್ರಕಾರ ಹೇಗಿತ್ತೋ ಅಷ್ಟು ಥರ ಅರಣ್ಯೀಕರಣ ಮಾಡಿ ಬಂದಿದ್ದಾರೆ. ಅಂದರೆ ನಾನು ಹೇಳೋದೇನೆಂದರೆ, ಹೆಜ್ಜೆ ಹೆಜ್ಜೆಗೆ ಇಂಥ ತಪ್ಪುಗಳು, ಇಂಪ್ರಾಕ್ಟಿಕಲ್ ಕೆಲಸಗಳು ಸಾಕಷ್ಟಿದೆ. ಈಗ 3-4 ವರ್ಷಗಳ ಹಿಂದೆ ಒಂದು ವರ್ಷ 500 ಕಿಲೋಮೀಟರ್ ಉದ್ದದ ತಂತಿ ಬೇಲಿ ಮಾಡೋದಕ್ಕೆ ಇದೇ ಇಲಾಖೆ ಯೋಚನೆ ಮಾಡಿತ್ತು. ಪಶ್ಚಿಮ ಘಟ್ಟದ ಒಂದು ಜಿಲ್ಲೆ 500 ಕಿಲೋಮೀಟರ್ ಅದು ಮಾಡಿದೆ. ಅಲ್ಲಿ ಕಾಡುಗಳಿಗೆಲ್ಲ ತಂತಿ ಬೇಲಿ ಹಾಕಿ ಜಿಂಕೆಗಳು ಆ ಕಡೆ ಈ ಕಡೆ ಸಂಚಾರಕ್ಕೆ. ಕೊನೆಗೆ
ಹೀಗೆ ಅಪಸ್ನಾತಿಯಲ್ಲಿ ಮಾತಾಡುವಾಗ ಒಬ್ಬ ಅಧಿಕಾರಿ ಇಲ್ಲರಿ ಅದೆಲ್ಲ ಕಂಬ ಮುರಿದು ಹೋಗ್ತದೆ, ಇನ್ನೊಂದು 2 ತಿಂಗಳಿಗೆ ಬಿದ್ದು ಹೋಗ್ತದೆ ಅಂತ ಹೇಳಿದ್ರು. ನನ್ನ ಪ್ರಶ್ನೆ ಇರೋದು, ಇವರು ಕಂಬ ಕಳಪೆ, ಬೇಲಿ ಕಳಪೆ, ಆದರೆ ಯಾಕೆ ಮಾಡಬೇಕು? ಅದನ್ನು ಸಸಿ ನೆಡೋದಕ್ಕೆ ಬಳಸ್ಬೋದು ಅಥವಾ ಜಾಗೃತಿಗೆ ಬಳಸ್ಬೋದು. ಯಾಕೆ ಮಾಡಲ್ಲ ಅದನ್ನು? ಯಾಕೆಂದರೆ ಯೋಜನೆ ಅಷ್ಟೇ, ಅದಿಷ್ಟು ಹಣ ಖರ್ಚು ಮಾಡಬೇಕು. ಅಂದರೆ ನಾನು ಹೇಳೋದಿಷ್ಟೇ, ಕರ್ನಾಟಕದಲ್ಲಿ ಅರಣ್ಯೀಕರಣದ ಅನುಭವ ಅದ್ಭುತವಾಗಿದೆ ಅಂತ ಹೇಳ್ತಾ ನಾನು ಜನರೇ ಹೇಗೆ ಬೆಳೆಸಿದ್ದಾರೆ ಅಂತ ಹೇಳಬೇಕು. ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಒಂದು ಕತ್ತಿ, ಆ ಕತ್ತಿ ಯಾರ ಮನೆಗೆ ಹೋಯ್ತೋ ಅವ್ರು ಕಾಡು ಕಾಯಬೇಕು ಅಂತ ಒಂದು ಪದ್ಧತಿ ಇದೆ. ಇವತ್ತಿಗೆ ಒಂದು 100 ವರ್ಷದಿಂದ ಆ ಕಾಡು ಚೆನ್ನಾಗಿದೆ. ಆ ಊರಲ್ಲಿ ಸಾಗರದ ಒಂದು ಹಳ್ಳಿಯಲ್ಲಿ, ಹುಣಸೂರು ಅನ್ನುವಂಥ ಹಳ್ಳಿಯಲ್ಲಿ ಇವತ್ತು ಆ ಕಾಡು ಉಳ್ಕೊಂಡಿದೆ. ಅವ್ರು ಊರಿನ ಕಾಡು ಅಂತ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಾಯಬೇಕು ಅಂದರೆ ಯಾವ ಥರ? ಅವರು ಊರವರೇ ಹೋಗ್ತಾರೆ, ಯಾರ ಇಲಾಖೆದಲ್ಲ, ಊರವ್ರ ಪ್ರತಿ ಮನೆಯ ಜವಾಬ್ದಾರಿ. ಇನ್ನೊಂದು ಹಳ್ಳಿ ಇದೆ, ಹೆಣ ಸುಡೋದಕ್ಕಾಗಿ, ಯಾರು ಸತ್ರ ಹೆಣ ಸುಡೋದಕ್ಕಾಗಿ ಕಟ್ಟಿಗೆ ಬೇಕಲ್ಲ, ಅದಕ್ಕಾಗಿ ಒಂದು ಕಾಡು ಬೆಳೆಸಿದರು. ಅಂದರೆ ಸತ್ತಾಗ ಮಾತ್ರ ಅಲ್ಲಿ ಒಣ ಮರವನ್ನು ಕಡಿಬೇಕು ಅಂತ ಪದ್ಧತಿ ಇತ್ತು. ಅವರು ಕಾಡು ಉಳಿಸ್ಕೊಂಡಿದ್ದಾರೆ. ಕುಮಟಾದ ಹಳ್ಳಿಯಲ್ಲಿ ಫಾರೆಸ್ಟ್ ಪಂಚಾಯತ್ ಅಂತಿದೆ. 1924ನೇ ಇಸ್ವಿಯಿಂದ ಇವತ್ತು ಕೂಡ ಅಲ್ಲಿನ 224 ಎಕರೆಯಲ್ಲಿ ಪೇಟೆಯ ಪಕ್ಕದಲ್ಲಿ ಒಂದು ಕಾಡನ್ನು ಉಳಿಸ್ಕೊಂಡು ಇತ್ತೀಚೆಗೆ ಅವರು ಶತಮಾನೋತ್ಸವವನ್ನು ಆಚರಿಸಿದರು. ಇನ್ನೂ ಹೇಳ್ತೀನಿ, ಬಾಂಡ್ರಾವಿ ಅಂತಿದೆ, ಚಿತ್ರದುರ್ಗದ ಬಾಂಡ್ರಾವಿ, ಅಲ್ಲಿ 300 ಮಿಲಿಮೀಟರ್ ಮಳೆ ಆಗುತ್ತೆ, ಬರಪೀಡಿತ ಪ್ರದೇಶ. ಅಲ್ಲೊಬ್ಬ ಫಾರೆಸ್ಟ್ ಗಾರ್ಡ್, ಕರ್ನಾಟಕದ ಒಬ್ಬ ಫಾರೆಸ್ಟ್ ಗಾರ್ಡ್ ಒಂದೇ ಒಂದು ಸಸಿಯನ್ನು ನಾಟಿ ಮಾಡದೆ ಜನರ ಮನಸ್ಸನ್ನು ಪರಿವರ್ತಿಸಿ 3000 ಎಕರೆ ಪ್ರದೇಶದಲ್ಲಿ ಕಮರ ಸೇರಿದಂತೆ ಬೇರೆ ಬೇರೆ ಜಾತಿಯ ಗಿಡಗಳು ಮರವಾಗುವುದಕ್ಕೆ ಸಹಾಯ ಮಾಡ್ತಾನೆ. ಒಂದು 25-30 ವರ್ಷ ಕೆಲಸ ಮಾಡ್ತಾನೆ. ಅವನ ಡೈರಿ ನನ್ನ ಹತ್ರ ಇದೆ. ಒಂದೇ ಒಂದು ಸಸಿ ನಾಟಿ ಮಾಡಿಲ್ಲ, ಜನರ ಪ್ರೀತಿ ಗಳಿಸ್ದ, ಬೇಲಿ ಹಾಕಿಲ್ಲ, ಜನರಿಗೆ ಜಾಗೃತಿ ಮೂಡಿಸ್ದ. ಜನ ಅವನನ್ನು ದೇವರಾಗೆ ನೋಡ್ತಾ ಇದ್ದರು. ಅವನ ಜೊತೆ ನಾನು ಓಡಾಡಿದ್ದೀನಿ. ಅವನಿಗೆ ನಮ್ಮ ಜೊತೆಗಿಲ್ಲ, ಆದರೆ ಇಡೀ ಬಾಂಡ್ರಾವಿ ಅರಣ್ಯವನ್ನು ಅವತ್ತು ಒಬ್ಬ ರೇಂಜರ್ ಒಂದು ಹೆಸರು ಇಟ್ಟಿದ್ದಾನೆ, ನಾಗಪ್ಪ ಜುಮ್ಮಣ್ಣ ಮೇಟಿ ರಕ್ಷಿತ ಅರಣ್ಯ ಅಂತ ಇವತ್ತು ಬೋರ್ಡ್ ಇದೆ ಅಲ್ಲಿ. ಒಬ್ಬ ಗಾರ್ಡ್ ಹೆಸರಿಗೆ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದ್ಭುತವಾಗಿ 7ನೇ ಕ್ಲಾಸ್ ಓದಿದಂಥ ವಿಜಾಪುರದ ಹಂಡ್ರಗಲ್ಲಿನ ಈ ನಾಗಪ್ಪ ಜುಮ್ಮಣ್ಣ ಮೇಟಿ ಮಾಡಿದ ಅರಣ್ಯ ನೀತಿ ಇದೆಯಲ್ಲ, ಇಡೀ ಕರ್ನಾಟಕಕ್ಕೆ ಮಾದರಿ ಆಗಬೇಕಿತ್ತು. ಆದರೆ ಇವತ್ತು ಮೇಟಿ ಅಂತ ನೀವು ಗೂಗಲ್ಲಿ ಸರ್ಚ್ ಮಾಡಿದ್ರೆ ಈ ಮೇಟಿ ಸಿಗೋದೇ ಇಲ್ಲ ನಿಮಗೆ. ಅಂದರೆ ನಾನು ಹೇಳೋದೇನು ಅಂತಂದರೆ, ಆ ನೆಲಮೂಲದ ಈ ಅನುಭವಗಳು ಇರುವಂಥ ಸಾಕಷ್ಟು ಜನ ಇದ್ದಾರೆ. ಕಾರ್ಲಕಟ್ಟೆ ಅಂತಿದೆ, ಜಮಖಂಡಿಯ ಕಲ್ಲಹಳ್ಳಿ ಅಂತಂದೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಸಸಿ ಬೆಳೆಸಿದ್ದಾರೆ. ಪಕ್ಕದ ಹುಣಸೂರು ನೋಡಿ, ತಂಬಾಕು ಬೆಳೆಯ ನಿಷೇಧದ ಪ್ರಸ್ತಾಪ ಬಂತು, ಅವ್ರಿಗೆ ಪರ್ಯಾಯ ಬೇಕಾಗಿತ್ತು. ಹೆಬ್ಬೇವು ಅನ್ನುವಂಥ ಸಸ್ಯವನ್ನು ಹೆಚ್ಚು ಕಡಿಮೆ 18 ಲಕ್ಷ ಸಸಿಗಳು ಇವತ್ತು ಮರವಾಗಿ ನಿಂತಿದೆ. ರೈತರು ಮನಸ್ಸು ಮಾಡಿದ್ರೆ ಏನು ಬದಲಾವಣೆ ಆಗುತ್ತೆ ಅಂತ ಅನ್ನೋದಕ್ಕೆ ಉದಾಹರಣೆ ಮೈಸೂರು ಈ ಹುಣಸೂರು ಪ್ರದೇಶಗಳಲ್ಲಿ ನೋಡ್ತೀವಿ. ರೈತರು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಯಾವ ಇದು ಬೇಕಾಗಿಲ್ಲ. ಕೊಪ್ಪಳದಲ್ಲಿ ಇವತ್ತು ಅರಣ್ಯ ಥರ ಇದು ಕಾಣುತ್ತೆ, ಹೆಬ್ಬೇವು ಸೇರಿದಂತೆ ಬೇರೆ ಬೇರೆ ಸಸ್ಯ ಬೆಳೆಸಿದ್ದಾರೆ. ನಾನು ಹೇಳೋದಂದರೆ, ರೈತ ಮಟ್ಟದಲ್ಲಿ ಅವರಿಗೆ ಗೊತ್ತಿದೆ, ಪ್ರೋತ್ಸಾಹ ಕೊಡಬೇಕು. ಒಂದು ಸರಿಯಾಗಿ ಯೋಗ್ಯ ಬೆಲೆ ಸಿಕ್ಕರೆ, ಮರ ಬೆಳೆಸೋದಕ್ಕೆ ಸರಿಯಾಗಿ ಯೋಗ್ಯ ಬೆಲೆ ಸಿಕ್ಕರೆ, ಇವರು ಶೋಷಣೆ ಕಡಿಮೆ ಆದರೆ, ಇಲಾಖೆಯ ಬೇರೆ ಬೇರೆ ಹಂತ ಶೋಷಣೆ ಕಡಿಮೆ ಆದರೆ, ರೈತ ಅರಣ್ಯದಿಂದ ಹೊರಕ್ಕೆ, ಅಂದರೆ ಕೃಷಿ ಭೂಮಿಯಲ್ಲಿ ಮರ ಬೆಳೆಸ್ತಾನೆ. ಆದರೆ ನಮ್ಮ ಇಲಾಖೆ ತಾನೂ ಮಾಡಿಲ್ಲ, ಮಾಡುವ ರೈತನಿಗೂ ಪ್ರೋತ್ಸಾಹ ಕೊಟ್ಟಿಲ್ಲ. ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ಆತ್ಮವಿಮರ್ಶೆ ಕೂಡ ಮಾಡಿಲ್ಲ. ಗಾರ್ಡ್ ಫಾರೆಸ್ಟ್ಗಳಿಗೆ ತರಬೇತಿ ಕೊಡುವಾಗ ಒಂದು 10ರಿಂದ 15 ಸಸ್ಯಗಳ ಬಗ್ಗೆ ಪಾಠ ಇರುತ್ತೆ ಅಲ್ಲಿ. ಅವರು ಅರಣ್ಯ ಕಾಯೋಕೆ ಹೊರಡ್ತಾರಲ್ಲ, ಪಶ್ಚಿಮ ಘಟ್ಟದ್ದು, ಅಲ್ಲಿ ಸಾವಿರಾರು ಜಾತಿ ಸಸ್ಯಗಳಿರ್ತವೆ. ಯಾವುದ ಅಮೂಲ್ಯ ಏನು ಅನುಭವದಿಂದ ಪಾಠ ಕಲಿಬೇಕು. ಕೆಲವರು ಕಲಿತಾರೆ, ಕೆಲವರು ಕಲಿಯೋದಿಲ್ಲ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ನರ್ಸರಿಗಳಲ್ಲೂ ಕೂಡ ಹಳೆಯ ವಾಚ್ಮೆನ್ಗಳು ಸಸಿ ಬೆಳೆಸುವಂಥ ಅವ್ರು ನಿವೃತ್ತರಾಗಿದ್ದಾರೆ ಕರ್ನಾಟಕದಲ್ಲಿ. ಹೊಸಬರಿಗೆ ತರಬೇತಿ ಕೊಟ್ಟು ಅದನ್ನು ಬೆಳೆಸುವ ಕೆಲಸಗಳಾಗಬೇಕು. ನಮ್ಮ ಫೋಕಸ್ ಏನಿದೆ ಗೊತ್ತಿಲ್ಲ. ನಾವು ಸಸಿ ಬೆಳೆಸಿ, ಯಾವುದು ಬೀಜ ಇದೆಯೋ ಸಸಿ ಬೆಳೆಸ್ತೀವಿ, ಆ ಬೀಜದಿಂದ ಸಸಿ ಬೆಳೆಸ್ತೀವಿ. ನಮ್ಮ ಪ್ರಶ್ನೆ ಬೀಜ ಇದ್ದ ಸಸಿ ಇದರಿಂದ ಸಸಿ ಮಾಡೋದಲ್ಲ, ಕಾಡಿನ ಹೊಸ ಹೊಸ ಸಸ್ಯಗಳನ್ನು ಹುಡುಕಿ, ವಿನಾಶದಂಚಿನಿರೋ ಸಸ್ಯಗಳನ್ನು ಹುಡುಕಿ ಅದನ್ನು ಬೆಳೆಸುವ ಕ್ರಿಯೆಗಳು. ಈ ದಿಶೆಯಲ್ಲಿ ಕೆಲವು ವಲಯ ಅರಣ್ಯಾಧಿಕಾರಿಗಳು, ಕೆಲವು ನರ್ಸರಿಗಳು ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ಪ್ರಶ್ನೆ, ಇಲಾಖೆಯಲ್ಲೇ ಮಾದರಿ ಇದೆ, ಅದನ್ನು ಉಳಿದ ಕಡೆ ವಿಸ್ತರಿಸುವ ಕೆಲಸ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಮಾಡ್ತಾ ಹೋದರೆ ನಮ್ಮ ಪರಿಸರದಲ್ಲಿ ಒಂದಿಷ್ಟು ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ.